ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ ಹಾಗೂ ಋಷಿ ಪರಂಪರೆಗೆ ಆದಿಯಲ್ಲಿ ವಂದನೆ ಮಾಡ್ತಾ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ, ನಾವು ಈ ಹಿಂದೆ ಅಗಸ್ತ್ಯ ಋಷಿಗಳು, ಕಶ್ಯಪ ಋಷಿಗಳು, ಗೌತಮರು, ವಸಿಷ್ಠರು, ಭಾರದ್ವಾಜರು, ಅತ್ರಿ ಋಷಿಗಳು, ಚ್ಯವನರು, ಮುದ್ಗಲ ಋಷಿಗಳು, ವಿಶ್ವಾಮಿತ್ರ ಋಷಿಗಳು, ವೇದವ್ಯಾಸರು, ದುರ್ವಾಸ ಮಹರ್ಷಿಗಳು, ಪರಾಶರ ಮಹರ್ಷಿಗಳು, ವಾಲ್ಮೀಕಿ ಋಷಿಗಳನ್ನು ಈಗ ಯಥಾಯೋಗ್ಯವಾಗಿ ತಿಳಿದಿದ್ದೀವಿ. ಇವತ್ತಿನ ದಿನ ಪುಲಸ್ತ್ಯರ ಬಗ್ಗೆ ಪುಲಸ್ತ್ಯ ಮಹರ್ಷಿಗಳ ಬಗ್ಗೆ ತಿಳಿಯೋಣ. ಸೃಷ್ಟಿ ಕಾರ್ಯವನ್ನು ಭಗವಂತ ಬ್ರಹ್ಮದೇವರಿಗೆ ಅವನು ಕೊಟ್ಟ, ಸೃಷ್ಟಿಯನ್ನು ನೀನು ಮಾಡಬೇಕು ಅಂತ. ಆಗ ಬ್ರಹ್ಮದೇವರು ತಮ್ಮ ಮನಸ್ಸಿನಿಂದ ಮೊದಲಿಗೆ ಸೃಷ್ಟಿ ಮಾಡ್ತಾರೆ. ತಮ್ಮ ಮನಸ್ಸಿನಿಂದ ಸೃಷ್ಟಿಯನ್ನು ಮಾಡಿದಾಗ ಅಲ್ಲಿ ಜನಿಸಿರ್ತಕ್ಕಂಥ ಋಷಿಗಳಲ್ಲಿ ಪುಲಸ್ತ್ಯರು ಒಬ್ಬರಾಗಿದ್ದಾರೆ. ಇವರು ಮೊದಲನೆಯ ಮನ್ವಂತರ ಯಾವುದು? ಸ್ವಯಂಭುವ ಮನ್ವಂತರ. ಆ ಸ್ವಯಂಭುವ ಮನ್ವಂತರದ ಸಪ್ತ ಋಷಿಗಳಲ್ಲಿ ಇವರು ಒಬ್ಬರಾಗಿದ್ದಾರೆ. ನಾವು ಏನು ಮಾಡ್ತೀವಿ? ವೈವಸ್ವತ ಮನ್ವಂತರದಲ್ಲಿ ಇದ್ದೀವಿ ನಾವೀಗ. ಆದರೆ ಯಾವ ಯಾವ ಮನ್ವಂತರದಲ್ಲಿ ಸಪ್ತ ಋಷಿಗಳ ಸ್ಥಾನವನ್ನು ಯಾರ್ಯಾರು ಅಲಂಕರಿಸಿದ್ರು ಅನ್ನೋದನ್ನು ನಾವು ತಿಳಿಯಬೇಕಾದದ್ದು ನಮ್ಮ ಧರ್ಮವಾಗಿದೆ. ಮೊದಲನೇ ಮನ್ವಂತರದಲ್ಲಿ ಮರೀಚಿ, ಅತ್ರಿ, ಪುಲಹ, ಪುಲಸ್ತ್ಯ, ಕ್ರತು, ಅಂಗೀರಸ ಮತ್ತು ವಸಿಷ್ಠರು ಇವರು ಈ ಮನ್ವಂತರದ ಸಪ್ತ ಋಷಿಗಳಾಗಿದ್ದಾರೆ. ಹಾಗೂ ಪ್ರಜಾಪತಿಗಳಲ್ಲಿ ಪ್ರಜಾಪತಿ ಅನ್ನೋದು ಒಂದು ಪೋಸ್ಟ್. ಅದು ಈಗ ದಕ್ಷನಿಗೆ ಬಂತಲ್ಲ ಪ್ರಜಾಪತಿ ಅಂತ ಭಾಗವತದಲ್ಲಿ ನಾವು ಕೇಳ್ತೀವಿ ನೋಡಿ. ಹಾಗೆ ದಕ್ಷ ಪ್ರಜಾಪತಿ ಅನ್ನೋದು ಒಂದು ಪೋಸ್ಟ್. ಅದ್ರ ಹಾಗೆ ಪ್ರಜಾಪತಿಗಳಲ್ಲಿ ಪುಲಸ್ತ್ಯರು ಒಬ್ಬನಾಗಿದ್ದಾರೆ. ಈ ಕರ್ದಮರು ಅಷ್ಟೇ ಪ್ರಜಾಪತಿ. ಕರ್ದಮ ಪ್ರಜಾಪತಿಯರು ಬ್ರಹ್ಮನಿಂದ ಆಜ್ಞಪ್ತರಾಗಿ ಸರಸ್ವತಿ ನದಿ ತೀರದಲ್ಲಿ 10,000 ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ಆ ತಪಸ್ಸು ಮಾಡಿದ ಮೇಲೆ ಅವರು ದೇವಹೂತಿಯನ್ನ ತಮ್ಮ ಪತ್ನಿಯನ್ನಾಗಿ ಸ್ವೀಕಾರ ಮಾಡ್ತಾರೆ. ಇವರಿಗೆ ಹುಟ್ಟುವಂತಹ ಮಕ್ಕಳಲ್ಲಿ ಹವಿರ್ಭುಕ್ ಎನ್ನುವವಳನ್ನ ಪುಲಸ್ತ್ಯರಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಅಂದರೆ ಹವಿರ್ಭುಕ್ ಸಹಿತ ಪುಲಸ್ತ್ಯರು ಅನ್ನುವುದು ನಮ್ಮ ತಲೆಗೆ ಬರಬೇಕು. ಪುಲಸ್ತ್ಯರೇ ನಮಗೆ ಬರೋದಿಲ್ಲ ಅಂತನ್ನೋದು, ಅವರ ಹೆಂಡತಿ ಹೆಸರು ಇನ್ನೂ ಬರೋದು ಕಷ್ಟ. ಹಾಗಾಗಿ ಹವಿರ್ಭುಕ್ ಎನ್ನುವಳನ್ನ ಪುಲಸ್ತ್ಯರು ವಿವಾಹ ಮಾಡ್ಕೋತಾರೆ. ಅವರಿಗೆ ಇಲಬಿಲ, ಪ್ರೀತಿ, ಸಂಧ್ಯಾ, ಪ್ರತೀಚ್ಯ ಅನ್ನುವ ಪತ್ನಿಯರು ಇದ್ರು ಅಂತ ಹೇಳ್ತಾರೆ. ಆದರೆ ಇದು ಒಂದೇ ಪತ್ನಿಗೆ ಹಲವಾರು ನಾಮಧೇಯ ಅಂತಲೂ ಹೇಳ್ತಾರೆ. ಇದು ಹಾಗಾಗಿ ಪುಲಸ್ತ್ಯರಿಗೆ ಇಲಬಿಲ ಅನ್ನುವ ಪತ್ನಿಯಲ್ಲಿ ವೈಶ್ರವಣ ಎನ್ನುವ ಪುತ್ರ ಜನಿಸ್ತಾನೆ. ನಮಗೆ ವೈಶ್ರವಣ ಅಂದರೆ ಯಾರೂ ಗೊತ್ತಿಲ್ಲ, ಯಾಕೆಂದರೆ ನಮಗೆ ಪ್ರಸಿದ್ಧರು ಗೊತ್ತೇ ಹೊರತು ವೈಶ್ರವಣ ಇದು ವಿಜಯದಾಸರ ಸುಳಾದಿಲ್ ಸುಮಾರು ಸಲಿ ಬರುತ್ತೆ. ನಮಗೆ ವೈಶ್ರವಣ ಅಂದರೆ ಯಾರು? ಕುಬೇರ. ನಮಗೆ ಪ್ರತಿನಿತ್ಯ ನಮಗೆ ಬದ್ರಿನಾರಾಯಣನ ಕುಬೇರ ಗೊತ್ತು ರೀ, ಅಲ್ಲಿ ಪೂಜೆ ಮಾಡ್ಕೊಂಡು ಬಂದು ಗೊತ್ತು. ಆದರೆ ವೈಶ್ರವಣ ಅನ್ನುವ ಹೆಸರು ನಮಗೆ ಅದು ಅಪ್ರಸಿದ್ಧವಾಗಿದೆ. ಅದರಿಂದ ಮನಸ್ಸಿನಲ್ಲಿ ಪುಲಸ್ತ್ಯರ ಒಂದು ಇದನ್ನ ವೈಶ್ರವಣ ಕುಬೇರ ಅವನು ಪುಲಸ್ತ್ಯರ ಮಗ ಅಂತ ತಿಳಿಬೇಕು. ಇವನು ಚಿಕ್ಕ ವಯಸ್ಸಿನಲ್ಲೇ ಏನಾಯಿತು, ತಮ್ಮ ತಂದೆಯನ್ನ ಬಿಟ್ಟು ಬ್ರಹ್ಮದೇವರನ್ನ ಆಶ್ರಯಿಸಿ ಬಿಡ್ತಾನೆ. ಆಗ ಬ್ರಹ್ಮದೇವರು, ಈಗ ನೋಡಿ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ನಡೀತಿದ್ದೆಲ್ಲ, ಮಕ್ಕಳು ಇದ್ದಾಗ ಕೆಲವೊಬ್ರು ಅಜ್ಜಿ ತಾತನ ಮನೆಯೇ ಬೆಳೆದು ಅವ್ರನ್ನೇ ತಂದೆ ತಾಯಿ ಅನ್ಕೊಂಡು ಬದುಕಿ ಬಾಳ್ದವರು ಎಷ್ಟೋ ಮಂದಿ ಇದ್ದಾರೆ. ಹಾಗೆ ಬ್ರಹ್ಮದೇವರನ್ನೇ ಆಶ್ರಯಿಸಿ ಬಿಟ್ರು ಯಾರು? ವೈಶ್ರವಣ ಕುಬೇರ. ಆಗ ಬ್ರಹ್ಮ ಸಂತೋಷಗೊಂಡು ಕುಬೇರನಿಗೆ ಡೈರೆಕ್ಟಾಗಿ ಬ್ರಹ್ಮದೇವರಿಂದ ಅನುಗ್ರಹ ಪಡೆಯುವಂತಹ ಮಗನ ಒಂದು ಉತ್ಪತ್ತಿಗೆ ಕಾರಣರಾದವರು ಯಾರು? ಪುಲಸ್ತ್ಯರು ಅಂತ ನಾವು ತಿಳಿಬೇಕು. ಕುಬೇರನಿಗೆ ಅಮರತ್ವ, ಧನಪಾಲಕತ್ವ ಹಾಗೂ ಲೋಕಪಾಲಕನ ಸ್ಥಾನವನ್ನ ಆ ಬ್ರಹ್ಮದೇವರು ಅನುಗ್ರಹಿಸ್ತಾರೆ. ಆದರೆ ಇದ್ದ ಒಬ್ಬ ಮಗ ತಮ್ಮನ್ನ ಬಿಟ್ಟು ಹೊರಟ ಅಂತ ಹೇಳಿ ಪುಲಸ್ತ್ಯರು ಮನಸ್ಸಿನಲ್ಲಿ ಒಂದು ರೀತಿಯ ಭಾವನೆ ಬರುತ್ತೆ. ಆಗ ತಮ್ಮದೇ ತಮ್ಮ ಒಂದು ದೇಹದಿಂದ ಇನ್ನೊಂದು ದೇಹವನ್ನು ಸೃಷ್ಟಿ ಮಾಡ್ತಾರೆ. ಅವನಿಗೆ ವಿಶ್ರವಸ್ ಅಂತ ನಾಮಕರಣ ಮಾಡ್ತಾರೆ. ಆ ವಿಶ್ರವಸ್ಸು ಕುಬೇರನನ್ನು ಘಾಸಿಪಡಿಸಲು ಅವನು ಸಿದ್ಧನಾಗೇ ಬಿಡ್ತಾನೆ. ತಾನು ಹುಟ್ಟಿದ ತಕ್ಷಣ ಘಾಸಿಪಡಿಸೋದಕ್ಕಾಗಿ ಹೋದಾಗ ಆಗ ಆ ಕುಬೇರ ಯಾರು? ವೈಶ್ರವಣ ಕುಬೇರ ಇದ್ದಾನಲ್ಲ, ಅವನು ಈ ಪ್ರತೀಕಾರಕ್ಕಾಗಿ ತನ್ನ ತಂದೆಯೇ ಇನ್ನೊಂದು ರೂಪದಿಂದ ಬರ್ತಾ ಇದ್ದಾನೆ ಅಂತ ತಿಳಿದು ತನ್ನ ತಂದೆಯ ಒಂದು ಕೋಪ ಶಮನಕ್ಕಾಗಿ
ಕೋಪ ಶಮನ ಅಲ್ಲ. ಯಾಕೆಂದರೆ ಅವರು ಋಷಿ ಮುನಿಗಳು, ಅವರಿಗೆ ಈ ನಮ್ಮ ರೀತಿಯಂಥ ಕೋಪ ಬರೋದಿಲ್ಲ. ಅನುಗ್ರಹಕ್ಕಾಗಿ ಅವರು ಅದನ್ನು ಮಾಡ್ತಾ ಇದ್ದಾರೆ. ಮುಂದಿನ ಎಲ್ಲವೂ ಭಗವಂತನ ಇಚ್ಛೆಯಿಂದ ಎಲ್ಲವೂ ನಡೆಯುತ್ತೆ ಅಂತ ನಾವು ತಿಳಿಬೇಕಿಲ್ಲಿ. ಅದರಿಂದ ಅವರ ಅನುಗ್ರಹಕ್ಕಾಗಿ ಕುಬೇರ ಯತ್ನಿಸಿ 3 ರಾಕ್ಷಸ ಸ್ತ್ರೀಯರನ್ನು ಅವರ ಸೇವೆಗೆ ಅಂತ ಕಳಿಸ್ಕೊಡ್ತಾನೆ. ಆ ಕುಬೇರನಿಗೆ ಈಶ್ವರನೊಡನೆ ಸಖ್ಯ ಅಂದರೆ ಒಂದು ಸಖ್ಯ ಇರುತ್ತೆ. ರಕ್ಷೋಗಣಗಳಿಂದ ಪರಿವೃತವಾದಂತಹ ಲಂಕಾರಾಜ್ಯವೂ ಸಹಿತ ಬ್ರಹ್ಮನಿಂದ ಕೊಡಲ್ಪಟ್ಟಿತು. ರುದ್ರದೇವರ ಸ್ನೇಹವೂ ಅಷ್ಟೇ ರೀ, ಬ್ರಹ್ಮದೇವರ ವರ ರೀ. ಯಾರಿಗೆ? ಕುಬೇರನಿಗೆ. ನಾವು ಹೇಳ್ತೀವಿ ನೋಡಿ, ಆ ಒಂದು ಉತ್ತರ ದಿಕ್ಕಿಗೆ ಕುಬೇರ ಅಭಿಮಾನಿ ಅಂತ ಹೇಳ್ತೀವಲ್ವಾ. ಚಂದ್ರ ಮತ್ತು ಕುಬೇರ ಪಕ್ಕದಲ್ಲೇ ಇದ್ದಾರೆ. ಆ ಪಕ್ಕದ ಎಷ್ಟೋ ಸ್ನೇಹ ಹೆಂಗೆ ಬೆಳೆಯುತ್ತೆ ಅಂದರೆ, ದೂರದಲ್ಲಿರೋರಲ್ಲ ರೀ, ಅಕ್ಕಪಕ್ಕದವರು ಸ್ನೇಹಿತರಾಗಿರ್ತಾರೆ ಅನ್ನೋದಕ್ಕೆ ಆ ಕುಬೇರ ಮತ್ತು ಆ ರುದ್ರದೇವರನ್ನು ನಾವು ಪ್ರಾರ್ಥನೆ ಮಾಡಿದ್ರೆ ನಮಗೂ ಅಷ್ಟೇ ಅಕ್ಕಪಕ್ಕದ ಮನೆಯವರು ಸಾತ್ವಿಕರಾಗಿ ಬಂದು ನಮಗೂ ಸಾತ್ವಿಕ ಸ್ನೇಹ ದೊರಕತ್ತೆ ಅಂತ ಹಿಂದಿನಿಂದ ಪ್ರತೀತಿ ಇದೆ. ಹಾಗಾಗಿ ಈ ಬ್ರಹ್ಮದೇವರು ಕೊಟ್ಟಂತಹ ಪುಷ್ಪಕ ವಿಮಾನವನ್ನು ಚತುರ್ಮುಖ ಬ್ರಹ್ಮದೇವರು ಆ ಕುಬೇರನಿಗೆ ಕೊಟ್ಟಿದ್ರು. ಯಕ್ಷರ ನಾಯಕ ನೀನಾಗು, ರಾಜ ನೀನಾಗು ಅನ್ನುವ ಒಂದು ಅನುಗ್ರಹವನ್ನು ಮಾಡಿದ್ರು. ನಾವು ವಿಜಯದಾಸರು ಹೇಳ್ತಾರೆ ನೋಡಿ, ಚಿರಂಜೀವಿಯಾಗೆಲವೋ ಚಿಣ್ಣ ನೀನು ಪರಮ ಭಾಗವತರ ಪದಧೂಳಿ ಧರಿಸುತ್ತಲಿ ಅಂತ. ಅವ್ರು ಹೇಗೆ ಆಶೀರ್ವಾದ ಮಾಡಿದ್ರು ಕೂಸುಗಳಿಗೆ, ಹಾಗೆ ಬ್ರಹ್ಮದೇವರು ಇಷ್ಟೆಲ್ಲ ಆಶೀರ್ವಾದವನ್ನು ಪಡೆದಂಥ ಕುಬೇರ ಅಂತ. ನಾವು ಬರೀ ಕುಬೇರ ಅಂದರೆ ದುಡ್ಡಿಗೆ ಅಭಿಮಾನಿ ದೇವತ ಇಷ್ಟೇ ತಿಳಿಬಾರ್ದು ರೀ. ಪುಲಸ್ತ್ಯರ ಮಗ, ಅವರು ಯಾರ ಅನುಗ್ರಹ ಪಡೆದ್ರು, ಮೂಲ ಭಗವಂತನವರೆಗೂ ನಾವು ಅವರನ್ನು ಹೋಗಿ ಆ ಚಿಂತನೆ, ಸಂಪೂರ್ಣವಾದ ಚಿಂತನೆ ಹೇಳಿ ನಾವು ನಮಸ್ಕಾರ ಮಾಡಬೇಕು ಅಂತ ಹೇಳ್ತೀವಿ. ಹೀಗೆ ರಾಕ್ಷಸ ಸ್ತ್ರೀಯರನ್ನು 3 ಕಳಿಸ್ಕೊಟ್ರಲ್ಲ, ಅವರ ಎಲ್ಲರೂ ಸುಂದರಿಯರು ಸುಶೀಲೆಯರು ಆಗಿದ್ರು. ತಂದೆಯ ಬಳಿಗೆ ಕಳಿಸಿದ್ರು. ಆಗ ಉಗ್ರದೃಷ್ಟಿಯಿಂದ ನೋಡುತ್ತಿದ್ದ ತನ್ನ ತಂದೆಯನ್ನ ಸಂತೃಪ್ತಗೊಳಿಸಿಕೊಳ್ಳುವುದಕ್ಕಾಗಿ ಅವರು, ನನಗೆ ಶಾಪ ಬರಬಾರ್ದು, ತಂದೆ ಸುಪ್ರೀತನಾಗಬೇಕು ಅಂತ ಹೇಳಿ ಪ್ರತಿಕ್ಷಣವೂ ಆ ಒಂದು ಪ್ರಯತ್ನ ಮಾಡ್ತಿದ್ದ ವೈಶ್ರವಣ ಅಥವಾ ಕುಬೇರ. ಹೀಗೆ ಕುಬೇರನಿಂದ 3 ರಾಕ್ಷಸಿಯರು ಕಳಿಸಿದ್ರು. ಅವರು ಪರಸ್ಪರ ಸ್ಪರ್ಧೆಗಿಳಿದವರಂತೆ ಮಹಾತ್ಮರಾದಂತಹ ಪುಲಸ್ತ್ಯರ ಸೇವೆಯನ್ನು ಮಾಡ್ತಾ ಇದ್ರು. ಅವರ ಸೇವೆಯಿಂದ ಸಂಪ್ರೀತರಾದಂತಹ ಮಹರ್ಷಿಗಳು ಅವರಿಗೂ ವರವನ್ನು ಕೊಡ್ತಾರೆ. ಅವರ ಏನು ವರ ಕೇಳ್ತಾರೆ ಆ 3 ಅಂದರೆ, ಮೊದಲಿಗೆ ಅವರ ಹೆಸರನ್ನು ನಾವು ಇದು ಮಾಡೋಣ ನೋಡಿ. ಪುಷ್ಪೋತ್ಕಟ ಅಂತ ಒಬ್ಬಳು, 2ನೇವಳು ಮಾಲಿನಿ ಅಂತ, 3ನೇವಳು ರಾಕ. ನಾವು ನಮ್ಮ ಸ್ನೇಹಿತೆ ಮಾಲಿನಿನ ಎಷ್ಟು ಹಗುರವಾಗಿ ಕರಿತಾ ಇರ್ತೀವಿ ಅಂತಂದರೆ, ನಮಗೆ ಅವರಲ್ಲಿ ಯಾವ ಒಂದು ದೇವರ ಚಿಂತನೆ ಬರ್ತಿರ್ಲಿಲ್ಲ. ಇನ್ನು ಮೇಲೆ ನಾವು ಯಾರ್ಯಾರ ಹೆಸರಿನಿಂದ ಯಾರ್ಯಾರು ಜನಿಸಿದ್ದಾರೆ ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಇಲ್ಲಿ ಕುಬೇರನಿಗೆ ಆ ಒಂದು ಸಮನಾದಂತಹ ಲೋಕಪಾಲಕರಾದಂತಹ 3 ಪುತ್ರರನ್ನು ಅನುಗ್ರಹಿಸ್ತಾರೆ. ಆ 3 ಜನಕ್ಕೂ ಅವರು ಮೊದಲನೆಯವರು ಯಾರು? ಪುಷ್ಪೋತ್ಕಟ ಅನ್ನುವ ರಾಕ್ಷಸ ಸ್ತ್ರೀಯರಲ್ಲಿ ಹುಟ್ಟಿದವರೇ ರಾವಣ ಕುಂಭಕರ್ಣರು. ಆಮೇಲೆ 2ನೇಯವಳಾದಂತಹ ಮಾಲಿನಿ ಎಂಬುವಳಲ್ಲಿ ವಿಭೀಷಣ ಹುಟ್ಟುತ್ತಾನೆ. ಅಂದರೆ ಮಾಲಿನಿ ಅನ್ನುವ ಹೆಸರಿನಿಂದ ನೋಡಿ, ವಿಭೀಷಣನ ತಾಯಿಯವಳು. ಆ ಒಂದು ಚಿಂತನೆ ನಮಗೆ ಬರ್ತಿರ್ಲಿಲ್ಲ. ಅವರನ್ನು ನಾವು ಗೌರವದಿಂದ ಕಾಣೋಣ. ಮಾಲಿನಿ ಅನ್ನುವವಳಲ್ಲಿ ವಿಭೀಷಣ ಜನಿಸ್ತಾನೆ. 3ನೇವಳು ರಾಕ ಎನ್ನುವವಳು, ಅವಳಲ್ಲಿ ಖರ ಎನ್ನುವ ಪುತ್ರನನ್ನ, ಶೂರ್ಪನಖ ಅನ್ನುವ ಪುತ್ರಿಯನ್ನು ಪಡಿತಾಳೆ. ರಾಕ ಅನ್ನುವಳು. 3 ಜನ ಯಾರ್ಯಾರು? ಪುಷ್ಪೋತ್ಕಟ, ಮಾಲಿನಿ, ರಾಕ. ಈ 3 ಜನ ರಾಕ್ಷಸ ಸ್ತ್ರೀಯರನ್ನ ಕಳಿಸ್ಕೊಟ್ಟಿದ್ದ ಪುಲಸ್ತ್ಯರಲ್ಲಿ ಇವರು ತಮ್ಮ ಮಕ್ಕಳನ್ನು ಪಡಿತಾರೆ. ಇವರಲ್ಲಿ ಇಷ್ಟೂ ಜನ 3ರಲ್ಲಿ ರಾವಣ ಹಿರಿಯವನಾಗ್ತಾನೆ. ಅವನಿಗೆ ಕುಬೇರ ತನ್ನ ತಂದೆಗೆ ಹೀಗೆ ಮಾಡಿದ ಅಂತ ತಿಳಿಯುತ್ತೆ. ಆಗ ಅವನೂ ಬ್ರಹ್ಮದೇವರಲ್ಲಿ ತಪಸ್ಸು ಮಾಡಿ ಆ ಕುಬೇರನನ್ನು ಜಯಿಸುವಂತಹ ಶಕ್ತಿಯನ್ನು ಪಡೆದು ಅವನಿಂದ ಲಂಕಾಧಿಪತ್ಯ ಹಾಗೂ ಪುಷ್ಪಕ ವಿಮಾನವನ್ನು ಕಿತ್ತುಕೊಂಡ ಅಂತ ಬರುತ್ತೆ. ಬ್ರಹ್ಮದೇವರು ಅನುಗ್ರಹ ಮಾಡಿ ಕೊಟ್ಟಿದ್ದು ವೈಶ್ರವಣ ಕುಬೇರನಿಗೆ, ಆದರೆ ತಾನು ವರಬಲದಿಂದ ಕಿತ್ತುಕೊಂಡಿದ್ದು ರಾವಣನ ರಾಜಧಾನಿ ಲಂಕೆ ಅನ್ನೋದು ಪ್ರಸಿದ್ಧಿ. ಆದರೆ ಆ ಹಿಂದೆ ಅದು ಕಿತ್ತುಕೊಂಡ ಅನ್ನೋದನ್ನ ನಾವು ಅದನ್ನು ಬಿಟ್ಟು ಮುಂದೆ ಹೇಳ್ತಾ ಹೋಗ್ತೀವಿ. ಅದರಿಂದ ನಾವು ಸರಿಯಾದ ರೀತಿಯಲ್ಲಿ ನಾವು ತಿಳಿಯೋದಕ್ಕೆ ಈ ಋಷಿ ಮುನಿಗಳು ನಮಗೆ ಸಹಕಾರ ಮಾಡ್ತಾರೆ. ಒಮ್ಮೆ ರಾವಣ ಕಾರ್ತ್ಯವೀರ್ಯಾರ್ಜುನನನ್ನು ಕೆಣಕ್ತಾನೆ. ಕಾರ್ತ್ಯವೀರ್ಯಾರ್ಜುನ ಯಾರು? ದತ್ತಾತ್ರೇಯನ ಶಿಷ್ಯ. ದತ್ತಾತ್ರೇಯ ಆ ಅತ್ರಿ ಮಹರ್ಷಿಗಳು, ಅತ್ರಿ ಅನಸೂಯರಲ್ಲಿ ಭಗವಂತನೇ ಸಾಕ್ಷಾತ್ ಬಂದಿರೋದು ಆ ದತ್ತಾತ್ರೇಯನ ಶಿಷ್ಯ.
ಅವನನ್ನು ಕಾರ್ತ್ಯವೀರ್ಯಾರ್ಜುನನನ್ನು ಕೆಣಕಿದಾಗ ಆ ಕ್ಷಣ ಮಾತ್ರದಲ್ಲಿ ಜೀವಂತವಾಗಿ ಸೆರೆ ಹಿಡಿದು ಬಂಧಿಸ್ಬಿಟ್ಟ. ಸಹಸ್ರ ಬಾಹು ಇದೆ ಅವನಿಗೆ, ಕಾರ್ತ್ಯವೀರ್ಯಾರ್ಜುನನಿಗೆ. ಏನೇ ಕಳೆದ್ರು ಕಾರ್ತ್ಯವೀರ್ಯಾರ್ಜುನನ ಸ್ಮರಣೆ ಮಾಡಿದರೆ ಅದು ಸಿಗತ್ತೆ. ಕೊನೆಗೆ ಅದು ಜ್ಞಾನವೇ ಆಗಿರ್ಬೋದು ರೀ. ನಾವು ವಸ್ತುಗಳು ಕಳೆದು ಹೋದಾಗ ಅದನ್ನು ಕಾರ್ತ್ಯವೀರ್ಯಾರ್ಜುನ ಅಂತ ಹೇಳ್ತೀವಿ. ಸೋದರ ಮಾವ ಹೆಣ್ಮಕ್ಳಿಗೆ, ಯಾಕೆಂದರೆ ಅತ್ತೆ ಮನೆಗೆ ಬಂದಾಗ ಎಲ್ಲೋ ಏನೋ ಇಟ್ಬಿಟ್ಟಿರ್ತೀವಿ, ಅವ್ರು ಏನೋ ಮತ್ತೆ ಎಲ್ಲಿಂದ ತಗೊಂಬ ಅಂದರೆ ಮರೆತು ಹೋದಾಗ ಸೋದರ ಮಾವನಂತೆ ಬರೋನು ಕಾರ್ತ್ಯವೀರ್ಯಾರ್ಜುನ. 1000 ಬಾಹುಗಳಲ್ಲಿ ಅಪ್ಪ ತಗೋ ನೀನು ಬೈಸ್ಕೋಬೇಡ ಅಂತೇಳಿ ತಕೊಡ್ತಾನೆ ಅಂತ ಹೇಳೋರು. ಹಾಗೆ ಜ್ಞಾನವೂ ಅಷ್ಟೇ ರೀ. ಯಾವತ್ತೋ ಓದಿರ್ತೀವಿ, ಜನ್ಮಾಂತರದಲ್ಲಿ ಓದಿರ್ತೀವಿ, ಅದು ಸ್ವಾಮಿ ಇವತ್ತು ಕಳೆದು ಹೋಗಿ ಆ ಜ್ಞಾನವನ್ನು ತಂದುಕೊಡಿ. ಓದಿದ್ದರೆ, ಮನನ ಮಾಡಿದ್ದರೆ ಅದನ್ನು ಖಂಡಿತವಾಗಿ ಆ ಕಾರ್ತ್ಯವೀರ್ಯಾರ್ಜುನ ನಮಗೆ ಆ ಕ್ಷಣಕ್ಕೆ ತಂದು ನಮ್ಮ ಮನಸ್ಸಿಗೆ ಕೊಡ್ತಾನೆ ಅಂತ ಎಲ್ಲರ ಅನುಭವ ವೇದ್ಯವಾದಂತಹ ಮಾತಿದು. ಹೀಗೆ ಮಗನ ದುಸ್ಥಿತಿಯನ್ನು ನೋಡಿದ್ರು ಪುಲಸ್ತ್ಯರು. ಕಾರ್ತ್ಯವೀರ್ಯಾರ್ಜುನನಲ್ಲಿಗೆ ಬಂದು ಅವನನ್ನು ಬಿಡುಗಡೆ ಮಾಡುವಂತೆ ಪ್ರಾರ್ಥನೆ ಮಾಡ್ತಾರೆ. ಆಗ ರಾವಣನು ಬಂಧನದಿಂದ ಮತ್ತೆ ಬಿಡುಗಡೆಯನ್ನು ಹೊಂದಿ ಲಂಕೆಗೆ ಹೋದ ಅಂತ ಕೇಳ್ತೀವಿ. ಹೀಗೆ ವಸಿಷ್ಠರ ಪುತ್ರರು ಯಾರು, ಮೊನ್ನೆ ನಾವು ವಸಿಷ್ಠ ಋಷಿಗಳೆಲ್ಲ ಇದರಲ್ಲಿ ಕೇಳಿದ್ವಿ ಶಕ್ತಿ ಅಂತ. ಆ ಶಕ್ತಿಯನ್ನು ಕಲ್ಮಾಶಪಾದ ರಾಜ ಕೊಂದು ತಿಂದು ಬಿಟ್ಟಿದ್ದ. ಹಾಗಾಗಿ ಕಲ್ಮಾಶಪಾದ ಅವನು ರಾಜನಾಗಿದ್ದು ಶಾಪದಿಂದ, ರಾಜ ಮೊದಲು ರಾಜನಾಗಿದ್ದ, ಆಮೇಲೆ ಶಾಪದಿಂದ ರಾಕ್ಷಸನಾದವನು. ಪರಾಶರರು ಮೊನ್ನೆ ಕೇಳಿದ್ವಿ ಸತ್ಯವತಿ ಪರಾಶರರನ್ನ. ಅವರ ಪುತ್ರ ಪರಾಶರರು ಶಕ್ತಿಯ ಪುತ್ರರಾಗಿದ್ದಾರೆ. ಅವರ ತಾಯಿಗೆ ಈ ವಿಷಯ ತಿಳಿತು, ಎಲ್ಲ ರಾಕ್ಷಸರನ್ನ ನಾಶಗೊಳಿಸಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ರು. ಇದಕ್ಕೆ ಒಂದು ಯಾಗ ಮಾಡಕ್ಕೆ ಅಂತ. ಆಗ ಪುಲಸ್ತ್ಯರು ಬರ್ತಾರೆ. ಬ್ರಾಹ್ಮಣರಿಗೆ ಇಂತಹ ಯಾಗ ಯಾವತ್ತೂ ಶೋಭಿಸೋದಿಲ್ಲ, ರಾಕ್ಷಸ ಸಂಹಾರ ಕ್ಷತ್ರಿಯರ ಕರ್ತವ್ಯ ಅಂತ ಹೇಳಿ ಆ ಋಷಿಗಳು ಅಭಿಪ್ರಾಯಪಟ್ಟು ಎಲ್ಲರೂ ಪುಲಸ್ತ್ಯರ ಹತ್ರ ಬರ್ತಾರೆ. ಬಂದು ಪರಾಶರರನ್ನ ಇದರಿಂದ ವಿಮುಖಗೊಳಿಸುವಂತೆ ಕೇಳಿಕೊಳ್ತಾರೆ. ಈಗ ನಾವು ಎಷ್ಟೋ ವಿಷಯಗಳನ್ನು ನಮ್ಮ ಮಕ್ಕಳಿಗೆ ಹೇಳ್ತೀವ್ರಿ. ಒಂದು ನಯ ವಿನಯ ಎಷ್ಟು ಸಾಧ್ಯವೋ ಹೇಳ್ತೀವಿ. ಅವರು ನಮ್ಮ ಮಾತು ಕೇಳಲ್ಲ ಅಂದಾಗ ನಾವೇನು ಮಾಡ್ತೀವಿ, ಅವ್ರಿಗೆ ಯಾರು ಹಿತವರೋ ಅವ್ರ ಹತ್ರ ಹೋಗ್ಬಿಟ್ಟು ನೋಡಿ ನಮ್ಮ ಮಕ್ಳಿಗೆ ಒಂಚೂರು ಬುದ್ಧಿ ಹೇಳಿ, ನಾನು ಏನು ಹೇಳಿದ್ರು ಕೇಳ್ತಿಲ್ಲ ಅಂತನ್ನೋ ಒಂದು ಪ್ರಸಂಗ ನಮ್ಮೆಲ್ಲರಿಗೂ ಬರುತ್ತಲ್ಲ. ಆಗ ಪುಲಸ್ತ್ಯರನ್ನ ಸ್ಮರಣೆ ಮಾಡ್ಬೇಕಂತೆ. ಅವರು ತಮ್ಮ ಉಪದೇಶದಿಂದ ಅವರನ್ನ ಆ ಕೆಟ್ಟ ಕೆಲಸ ಮಾಡ್ತಿದ್ದಂತ ಅವರನ್ನ ಹಿಮ್ಮುಖಗೊಳಿಸ್ತಾರೆ. ಆದ್ರಿಂದ ಈ ಋಷಿಮುನಿಗಳನ್ನ ಪುಲಸ್ತ್ಯರನ್ನ ನಮ್ಮ ನಿತ್ಯದ ಜೀವನದ ಸಂದರ್ಭಗಳಲ್ಲಿ ನಾವು ನೆನಿತಾ ಹೋಗ್ಬೇಕು. ಯಾವತ್ತೋ ಒಂದು ದಿನ ದೇವರ ಮನೆಗೆ ಹೋಗಿ ಋಷಿಮುನಿಗಳನ್ನ ಆ ಮಂಗಳಾಷ್ಟಕದಲ್ಲಿ ಹೇಳಿ ಆಯ್ತು ನಮಸ್ಕಾರ ಮಾಡಿ ಆಚೆ ಬರೋದೆಲ್ಲ. ಲೌಕಿಕ ಬೇರೆ ಆಧ್ಯಾತ್ಮ ಬೇರೆ ಅನ್ಕೋಬಾರ್ದು. ನನ್ನ ನಿತ್ಯದ ಜೀವನದಲ್ಲಿ ಋಷಿಮುನಿಗಳು ಪಾತ್ರ ವಹಿಸಬೇಕು ಅಂತ ನಾವು ಭಗವಂತನಲ್ಲಿ ಪ್ರತಿ ಕ್ಷಣದಲ್ಲಿ ಪ್ರಾರ್ಥನೆ ಇರಬೇಕು. ಪುಲಸ್ತ್ಯರು ಪರಾಶರರಿಗೆ ಇಂಥ ಯಾವುದು ಒಳ್ಳೆಯದಲ್ಲ ಅಂತ ಹೇಳಿ ಉಪದೇಶದಿಂದ ಶಾಂತ ಮನಸ್ಕರನ್ನಾಗಿ ಮಾಡಿದ್ರಂತೆ. ಹಾಗಾಗಿ ಹಿಂದೆ ಇಂಥ ಭೀಷ್ಮಾಚಾರ್ಯರು ಎಂಥ ಕುರುಕುಲಕ್ಕೆ ಪಿತಾಮಹರು ಅಂತಾರೆ. ಅಂಥವರು ಹಿಮವತ್ ಪರ್ವತ ಬದರಿಯಲ್ಲಿ ಋಷಿ ಮಹರ್ಷಿಗಳೊಡನೆ ಆ ಪಿತೃಕರ್ಮಾಂಗ ನಿರತರಾಗಿ ಅವರು ಮಾಡ್ತಾ ಇದ್ರು. ಆ ಪಿತೃಕರ್ಮವನ್ನು ಮಾಡುವಂತಹ ಭೀಷ್ಮಾಚಾರ್ಯರನ್ನು ನೋಡಿ ಅತ್ಯಂತವಾಗಿ ಪುಲಸ್ತ್ಯರು ಅವರಿಗೆ ತುಂಬ ಸಂತೋಷ ಆಗುತ್ತೆ. ಭೀಷ್ಮಾಚಾರ್ಯರನ್ನು ನೋಡಿ ಅವರೇ ಭೀಷ್ಮಾಚಾರ್ಯರ ಬಳಿಗೆ ಬರ್ತಾರೆ. ನಾವು ಬಂದರು ಅನ್ನೋದು ಸಾಮಾನ್ಯವಾಗಿ ನೋಡಿ, ಬರ್ತಾರೆ ಅನ್ನೋದು ಏನು ಅಂಥ ದೊಡ್ಡ ವಿಷಯ ಅಲ್ಲಲ್ಲ ಅಂತ ಕೇಳಿದ್ರೆ ಪುಲಸ್ತ್ಯರು ಯಾರ ಕಣ್ಣಿಗೆ ಕಾಣಿಸ್ಕೊಳ್ತಾ ಇರಲಿಲ್ಲ ಅನ್ನೋದೇ ದೊಡ್ಡ ವಿಷಯ ಆಗಿದೆ. ಅಂಥ ಪುಲಸ್ತ್ಯ ಮಹರ್ಷಿಗಳು ಯಾರ ಒಂದು ಇದಕ್ಕೂ ತಾವಾಗಿ ಹೋದವರಲ್ಲ, ಯಾರಿಗೂ ತಾವಾಗಿ ಅನುಗ್ರಹ ಮಾಡಿದವರಲ್ಲ. ಆದರೂ ಆ ಭೀಷ್ಮಾಚಾರ್ಯರ ಧರ್ಮಾಚರಣೆ, ಪಿತೃಕರ್ಮ ಮಾಡುವಂತಹ ಆಚರಣೆಯನ್ನು ನೋಡಿ ಪುಲಸ್ತ್ಯರು ಬರ್ತಾರೆ. ನಮ್ಮ ಮನೆಯಲ್ಲಿ ಪಿತೃಕರ್ಮವನ್ನು ನಾವು ಮಾಡಿದ್ವಿ ಅಂದರೆ ಆ ಪಿತೃಕರ್ಮದ ಮಾಡುವಾಗ ಅದು ಸರಿಯಾದ ಧಾರ್ಮಿಕವಾದ ರೀತಿಯಲ್ಲಿದ್ದರೆ ಪುಲಸ್ತ್ಯ ಋಷಿಗಳು ನಮಗೆ ಅನುಗ್ರಹ ಮಾಡಿಯೇ ಮಾಡ್ತಾರೆ ಎನ್ನುವ ಒಂದು ನಂಬಿಕೆ ನಮ್ಮಲ್ಲಿ ಜಾಗೃತವಾಗಿರಬೇಕು. ಈ ಸಮಯದಲ್ಲಿ ಪುಲಸ್ತ್ಯ ಮಹರ್ಷಿಗಳು ಅಲ್ಲಿ ಬರ್ತಾರೆ. ಯಾರು ಭೀಷ್ಮಾಚಾರ್ಯರು ತಮ್ಮ ಅನುಷ್ಠಾನ ತತ್ಪರರಾಗಿರ್ತಾರೆ. ಆದರೆ ಅದಕ್ಕೆ ಭಗವಂತ ಅನುಗ್ರಹಿಸಿದ್ನೇನೋ ಅನ್ನೋ ರೀತಿಯಲ್ಲಿ ಪುಲಸ್ತ್ಯರು ಬರ್ತಾರೆ. ಪುಲಸ್ತ್ಯರು ಭೀಷ್ಮನ ಆ ವಿನಯ, ಜಿತೇಂದ್ರಿಯತೆ, ಧರ್ಮಾಚರಣೆ ಎಲ್ಲದರಿಂದ ಸಂತುಷ್ಟರಾಗ್ತಾರೆ. ಕೇವಲ ಒಂದರಿಂದ ಅಲ್ಲರಿ. ನಾವು ಹೇಳ್ತೀವಲ್ಲ, ನೋಡ್ರಿ ನಮ್ಮ ಮಗ ಅಥವಾ ನಮ್ಮ ಮಗಳು ತುಂಬ ಓದಲ್ ಬುದ್ಧಿವಂತೆ ಆದರೆ ವಿಪರೀತ ಚೇಷ್ಟೆ
ಕೋಪಿಷ್ಟರಿ, ಈ ಮಾತು ಕೇಳಲ್ಲ. ಅಂದರೆ ನಮ್ಗೆ ಒಂದು ಪಾಸಿಟಿವ್ ಗುಣನೂ ಗೊತ್ತು, ಅದರಲ್ಲಿ ಇರೋದು ಗೊತ್ತು. ಆದರೆ ಹೀಗೆ ಒಂದೊಂದು ಗುಣದಿಂದಲೂ ಸಂಪ್ರೀತರಾಗೋದಿದೆಯಲ್ಲ ತಂದೆ ತಾಯಿಗಳು, ಅದು ಕಷ್ಟ. ಯಾವುದೋ ಒಂದು ಗುಣವನ್ನು ನಮ್ಮ ಮಕ್ಕಳಲ್ಲಿ ಅಥವಾ ನಮ್ಮ ಸ್ನೇಹಿತರಲ್ಲಿ ನಾವು ಮೆಚ್ಕೋಬೋದು, ಅವರು ಎಲ್ಲರನ್ನ ಸಂಪೂರ್ಣವಾಗಿ ಮೆಚ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಒಂದು ನಮ್ಗೆ ಇಷ್ಟ ಆಗದೆ ಇರೋ ಗುಣಗಳು ಅವರಲ್ಲಿ ಬೇಕಾದಷ್ಟಿರುತ್ತೆ. ಹಾಗಾಗಿ ಪುಲಸ್ತ್ಯರು ಹಾಗಲ್ಲ ಭೀಷ್ಮಾಚಾರ್ಯರಿಗೆ ಅನುಗ್ರಹ ಮಾಡಿದ್ದು. ಅವರ ಒಂದು ಜಿತೇಂದ್ರಿಯತ್ವಕ್ಕೂ ಅವರು ಆ ಅನುಗ್ರಹ ಸಂತುಷ್ಟರಾದರು. ಧರ್ಮಾಚರಣೆಗೂ ಆ ಭೀಷ್ಮಾಚಾರ್ಯರ ವಿನಯಕ್ಕೂ ಅವರು ಸಂತುಷ್ಟರಾದರು. ಒಂದೊಂದು ಗುಣದಿಂದಲೂ ಸಂತುಷ್ಟರಾಗಿ ಎಂತಹ ಒಂದು ಇದು ತಾವಾಗಿಯೇ ಬಂದು ದರ್ಶನ ಅನ್ನೋದು ಸಾಮಾನ್ಯವಾಗಿ ಅವರು ಯಾರಿಗೂ ಕಾಣಿಸ್ಕೊಳ್ತಾನೆ ಇರಲಿಲ್ಲ. ಬರೋದು ದೂರದ ಮಾತು, ಕಾಣಿಸ್ಕೊಳ್ತಾ ಇರಲಿಲ್ಲ ಅಂತ ಅವರ ಚರಿತ್ರೆಯಲ್ಲಿ ಬರುತ್ತೆ. ಹಾಗಾಗಿ ಭೀಷ್ಮಾಚಾರ್ಯರ ಅಸಾಧಾರಣ ಧರ್ಮ ಪರಿಪಾಲನೆಯಿಂದ ಸಂತುಷ್ಟರಾಗಿ ಅವರು ಹೇಳ್ತಾರೆ, ನನ್ನ ದರ್ಶನ ಯಾವತ್ತೂ ವ್ಯರ್ಥವಾಗೋದಿಲ್ಲಪ್ಪ. ನೀನು ಇಲ್ಲಿ ಕುಳಿತು ನನಗೆ ಒಂದು 2-3 ದೇವರು ಕೊಟ್ಟ ಒಂದು ಅನುಗ್ರಹ ಇದೆ. ಒಂದು ಏನು ಸ್ವರ್ಗ, ಮರ್ತ್ಯ, ಪಾತಾಳ, ಎಲ್ಲೆಲ್ಲಿ ಏನೇನು ಈ ಕ್ಷಣದಲ್ಲಿ ಏನೇನು ನಡೀತೆ, ಹಿಂದೆ ಏನು ನಡೀತೋ ಮುಂದೆ ಏನು ನಡೀತಿದೆ ಅನ್ನೋದೆಲ್ಲವನ್ನು ನೋಡುವಂತಹ ಸಾಮರ್ಥ್ಯವನ್ನು ದೇವರು ನನಗೆ ಕೊಟ್ಟಿದ್ದಾನೆ. ಈ ಎಲ್ಲ ಒಂದು ವಿಷಯಗಳಲ್ಲಿ ನೀನು ಏನಾದರೂ ಬಯಸ್ತೀಯ ನನ್ನಿಂದ, ನಾನು ನಿನಗೆ ಅನುಗ್ರಹ ಮಾಡ್ತೀನಿ ಅಂತ ಅವರೇ ಕೇಳ್ಕೊತಾರೆ. ಇವರು ವರವನ್ನು ಕೇಳೋದಲ್ಲ, ಅವರೇ ಕೇಳ್ಕೊತಾರೆ. ನೋಡು, ನಿನಗಿಷ್ಟರಲ್ಲಿ ನಿನಗೇನು ಬೇಕು ತಗೋ ವರ. ಅಂದರೆ ಭೀಷ್ಮಾಚಾರ್ಯರಿಗೆ ಪುಲಸ್ತ್ಯರು ಇನ್ನೆಷ್ಟು ಅನುಗ್ರಹ ಮಾಡಿರಬಹುದು. ಇದು ಯಾಕೆ ಇವತ್ತು ಪುಲಸ್ತ್ಯರನ್ನು ತಗೊಂಡ್ವಿ ಅಂದರೆ, ನಾವು ರಾವಣ ಕುಂಭಕರ್ಣರು ರಾಮನಿಂದ ಒಂದು ಹತರಾದಂಥವರು ಜಯ ವಿಜಯರು. ಆ ರಾವಣ ಕುಂಭಕರ್ಣಲ್ಲಿ ಶ್ರೀರಾಮ ತಾನೇ ಬಂದು, ನಾನು ಶತ್ರುವಾದರೂ ಪರವಾಗಿಲ್ಲ ಸ್ವಾಮಿ, ಬೇಗ ನಿನ್ನ ವೈಕುಂಠಕ್ಕೆ ಬರಬೇಕು ಅಂತ ಅಂದವ್ರನ್ನ ರಾಮ ಬಂದು ಹೇಗೆ ಸಂಹಾರ ಅಂಥ ರಾವಣರು ರಾವಣ ಕುಂಭಕರ್ಣರು ಯಾರಿಂದ ಉತ್ಪನ್ನರಾದರು? ಯಾಕೆಂದರೆ ರಾಮಾಯಣದಲ್ಲಿ ನಾವು ನಿನ್ನೆ ಎಲ್ಲವನ್ನ ತಿಳಿದ್ವಿ ವಾಲ್ಮೀಕಿಗಳದು. ಆದರೆ ರಾವಣ ಕುಂಭಕರ್ಣನ ಆದರ್ಶ ಶತ್ರು ಅಂತ ಹೇಳ್ತಾರೆ ರಾಮನಿಗೆ. ಅವನು ಶತ್ರುವನ್ನ ಸಂಹಾರ ಮಾಡಕ್ಕೆ ಬಂದಿಲ್ಲ, ಆ ಶತ್ರುತ್ವವನ್ನು ಸಂಹಾರ ಮಾಡಿದ ಜಯವಿಜಯರು ಸಹಜವಾದಂತಹ ಭಕ್ತರು. ಆದರೆ ಅಂತಹ ದೊಡ್ಡ ಮಹಾನ್ ವೈಕುಂಠದ ದ್ವಾರಪಾಲಕರಿಗೆ ಜನ್ಮ ಕೊಡುವಂತಹ ಸೌಭಾಗ್ಯ ಪುಲಸ್ತ್ಯರಿಗೆ ಬಂತು. ಅದನ್ನು ನಾವು ಅಂತಹ ಪುಣ್ಯ ದಂಪತಿಗಳನ್ನು ನಾವಿವತ್ತು ಸ್ಮರಣೆ ಮಾಡಬೇಕು. ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಂದರೆ ನಾವು ಅನ್ಕೋತೀವಿ 3 ದಿನ, ನಾಳೆಯಿಂದ ಮತ್ತೆ ಬಿಡಿ ಬೇರೆಯವ್ರನ್ನ ಸ್ಮರಣೆ ಮಾಡೋಣ. ಅಲ್ಲರಿ, ನಮ್ಮ ಪ್ರತಿನಿತ್ಯದ ಬದುಕಿನಲ್ಲಿ ನಮ್ಮ ಗುರುಗಳ ಸ್ಮರಣೆ ಬಂದ ಕ್ಷಣವೇ ಅವತ್ತು ಆರಾಧನೆ. ನಾವು ಮೊದಲೇ ತಿಳಿದಂತೆ 48 ಗುರುಗಳ ಸ್ಮರಣೆ ಮಾಡ್ತೀವಿ. ಪ್ರತಿದಿನವೂ 48 ಗುರುಗಳ ಆರಾಧನೆ ಮಾಡಿದಂತಹ ಒಂದು ಸಂಕಲ್ಪವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಅಂತ ನಾವು ಸಂತೋಷವಾಗಿ ಜೀವನ ಮಾಡಬೇಕು ರೀ. ಹೀಗೆ ಭೀಷ್ಮಾಚಾರ್ಯರು ಕೇಳ್ತಾರೆ, ಸ್ವಾಮಿ ನೀವು ಸರ್ವಜ್ಞರಾದ ನೀವು ನನಗೊಂದು ಆಸೆ ಇದೆ ಅಂತ ಭೀಷ್ಮಾಚಾರ್ಯ ಹೇಳ್ತಾರೆ. 564 550 ವರ್ಷಗಳಿಗೂ ಮೀರಿ ವಿದ್ಯೆ ಕಲ್ತವರು ಭೀಷ್ಮಾಚಾರ್ಯರು. ದೇವಲೋಕದ ಬೃಹಸ್ಪತ್ಯಾಚಾರ್ಯರ ಹತ್ರ ಕಲ್ತವರು ಭೀಷ್ಮಾಚಾರ್ಯರು. ಅಂಥವ್ರು ಹೇಳ್ತಾರೆ, ಅಂದರೆ ನೋಡಿ, ಅಂಥವರಿಗೂ ಇನ್ನೂ ಅಷ್ಟೆಲ್ಲ ವಿದ್ಯೆ ಸಂಪಾದನೆ ಮಾಡಿದ್ರು ಇನ್ನೂ ಕಲಿಯೋದಕ್ಕೆ ಬೇಕಾದಷ್ಟು ಇರತ್ತೆ ಅನ್ನೋದಕ್ಕೆ ಅವರೊಂದು ಆಸೆಯನ್ನು ಹೇಳ್ಕೊತಾರೆ ಪುಲಸ್ತ್ಯರ ಹತ್ರ. ಭೀಷ್ಮಾಚಾರ್ಯರು, ನನಗೆ ಈ ಪೃಥ್ವಿಯಲ್ಲಿ ಎಲ್ಲೆಲ್ಲಿ ತೀರ್ಥಕ್ಷೇತ್ರಗಳು ಇದೆ, ಎಲ್ಲೆಲ್ಲಿ ತೀರ್ಥಗಳು ಎಲ್ಲೆಲ್ಲಿ ಕ್ಷೇತ್ರಗಳು, ಆ ಒಂದು ವಿಷಯವನ್ನು ವಿವರವಾಗಿ ತಿಳ್ಕೋಬೇಕು ಸ್ವಾಮಿ, ಇದನ್ನು ನೀವು ನನಗೆ ಅನುಗ್ರಹಿಸಿ ಅಂತ ಕೇಳ್ತಾರೆ. ಹೀಗೆ ಎಲ್ಲೆಲ್ಲಿ ಏನೇನು ನಡೀತಿರತ್ತೆ ಅನ್ನೋ ಒಂದು ಸಾಮರ್ಥ್ಯ ಇತ್ತಲ್ಲ, ಹಾಗೆ ಕುಳಿತಲ್ಲಿಯೇ ಭೀಷ್ಮರ ಇಚ್ಛೆಯಂತೆ ಪುಲಸ್ತ್ಯರು ಅವರಿಗೆ ಪುಷ್ಕರ, ಕುರುಕ್ಷೇತ್ರ, ಅಯೋಧ್ಯ ಮುಂತಾದ ಎಲ್ಲ ತೀರ್ಥಕ್ಷೇತ್ರ ಮಹಿಮೆಗಳನ್ನು, ಯಾತ್ರಾ ವಿಧಾನವನ್ನು ನಾವಿವತ್ತು ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾಡ್ತಿದ್ದೀವಿ. ಆದರೆ ಪುಲಸ್ತ್ಯರ ಸ್ಮರಣೆ ಮಾಡಿ, ಪುಲಸ್ತ್ಯರು ಹೇಗೆ ಭೀಷ್ಮಾಚಾರ್ಯರಿಗೆ ತೀರ್ಥಯಾತ್ರಾ ಕ್ರಮವನ್ನು ತಿಳಿಸಿಕೊಟ್ಟಿದ್ದಾರೋ ಅದು ಸ್ಮೃತಿಯಂತೆ ಆ ಒಂದು ಗ್ರಂಥ ಇದೆ ರೀ. ಅದನ್ನು ತಿಳಿದು ಅದರಂತೆ ತೀರ್ಥಯಾತ್ರೆಯನ್ನು ಮಾಡಿ ಅಕ್ಷಯ ಫಲವನ್ನು ಪಡಿತಾರೆ. ನಾವು ಸರ್ವತೀರ್ಥ ಫಲಾವಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಅಂತ ಒಂದು ಸುಲಭವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಸರ್ವತೀರ್ಥ ಫಲಾವಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಅಂದರೆ ನೋಡಿ, ಎಷ್ಟು ಕಷ್ಟಪಟ್ಟು ಭೀಷ್ಮಾಚಾರ್ಯರು ಅಷ್ಟೆಲ್ಲ ವಿದ್ಯೆಯನ್ನು ಕಲಿತು ಪುಲಸ್ತ್ಯರ ಅನುಗ್ರಹ ಪಡೆದು ಅವರಿಂದ ವಿಷಯವನ್ನು ತಿಳಿದು ತೀರ್ಥಯಾತ್ರೆಯನ್ನು ಮಾಡಿ
ಫಲವನ್ನು ಹೊಂದಿದ್ರು. ಆದರೆ ಕಲಿಯುಗದಲ್ಲಿ ನಮಗೆ ಸುಲಭವಾಗಿ ನೀವು ರಾಯರನ್ನು ನಂಬಿ ಅವರಿಗೆ ಯಥಾಶಕ್ತಿ ಪ್ರದಕ್ಷಿಣೆ ಬನ್ನಿ, ಮಾನಸಿಕವಾಗಿ ಆದರೂ ಬನ್ನಿ, ಸರ್ವತೀರ್ಥ ಫಲದ ಒಂದು ಸರ್ವತೀರ್ಥ ಕ್ಷೇತ್ರ ಯಾತ್ರೆಯ ಫಲವನ್ನು ಗುರುಗಳು ನಿಮಗೆ ಗುರುಗಳಲ್ಲಿ ನಿಂತು ನಾನು ಕೊಡ್ತೀನಿ ಅಂತ ಭಗವಂತ ಕಲಿಯುಗದಲ್ಲಿ ಎಂಥ ಆಫರ್ ರೀ. ಇಂಥ ಆಫರ್ ಕೊಟ್ರು ನಾವು ಹೇಳ್ತೀವಲ್ಲ, ಇಂಥ ಸಮಯದಲ್ಲಿ ನೀವು ತಗೊಳ್ಳಿ, ಇಷ್ಟು 50% ಆಫು, 30% ಆಫು ಅಂದರೆ ಹೋಗಿ ಜನ ಸಾಲ ಮಾಡಿ ತಗೊಳ್ತಾರೆ ಆಫ್ ಇದೆ ಅಂತ. ಆದರೆ ಇಲ್ಲಿ ಕಲಿಯುಗದಲ್ಲಿ ಕೇವಲ ಗುರುಭಕ್ತಿಯಿಂದ ನೀನು ಒಂದೇ ಒಂದು ಪ್ರದಕ್ಷಿಣೆ ಹಾಕಿದ್ರೆ ಎಲ್ಲ ತೀರ್ಥಯಾತ್ರೆ ಮಾಡಿದ ಫಲ ಕೊಡ್ತೀನಿ ಅಂತ ಗುರುಗಳು ಹೇಳಬೇಕಾರೆ ಅವರಲ್ಲಿ ಇನ್ನೆಷ್ಟು ಸನ್ನಿಧಾನ ಹರಿವಾಯುಗಳದು ಗುರುಗಳದು ಇನ್ನೆಷ್ಟು ಸನ್ನಿಧಾನ ಇರಬೇಕು ಅಂತ ನಾವು ಚಿಂತನೆ ಮಾಡೋಣ. ಹೀಗೆ ಇದನ್ನು ಮಹಾಭಾರತದಲ್ಲಿ ವೇದವ್ಯಾಸರು ದಾಖಲಿಸ್ತಾರೆ ಯಾವುದನ್ನ, ಈ ಯಾತ್ರಾ ವಿಧಾನಗಳನ್ನು ಭೀಷ್ಮಾಚಾರ್ಯರು ಯಾತ್ರೆ ಮಾಡಿ ಅಕ್ಷಯ ಫಲ ಪಡೆದಂಥದ್ದನ್ನು ಆ ಒಂದು ನಾರದರು ಅರಣ್ಯವಾಸದಲ್ಲಿದ್ದಂತಹ ಧರ್ಮರಾಜನಿಗೆ ಇದನ್ನು ವಿವರವಾಗಿ ಮಹಾಭಾರತದಲ್ಲಿ ಹೇಳ್ತಾರೆ. ಹೀಗೆ ಅರ್ಜುನನು ಇಂದ್ರಲೋಕಕ್ಕೆ ಹೋಗಿದ್ನಲ್ಲ, ಆಗ ಧರ್ಮರಾಜ ಲೋಮ ಮಹರ್ಷಿಗಳ ಜೊತೆಯಲ್ಲಿ ತೀರ್ಥಯಾತ್ರೆಯನ್ನು ಮಾಡ್ತಾನೆ. ಎಲ್ಲರೂ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದವರೇ ರೀ, ಆದರೆ ನಾವು ಮಾಡ್ತೀವಿ, ಅವರೂ ಮಾಡಿದ್ರು. ಆದರೆ ಅವರ ಫಲ ಬೇರೆ, ನಮ್ಮ ಫಲ ಬೇರೆ. ಯಾಕೆ ಅಂದರೆ ನಾವು ಶಾಸ್ತ್ರೋಕ್ತವಾಗಿ ಹೇಗೆ ಹೇಳಿದ್ದಾರೆ ಹಾಗೆ ನಮ್ಮ ಮನಸ್ಸಿಗೆ ಬಂದ ತೀರ್ಥಯಾತ್ರೆ ನಮ್ಮ ಹತ್ರ ಇದಿದೆ ರೀ, ನಾವು ಇಲ್ಲಿ ಹೋಗ್ಬೇಕು ಅನ್ನಿಸ್ತು, ಅಲ್ಲಿ ಹೋಗ್ಬೇಕು, ಮನಸ್ಸೋ ಇಚ್ಛೆ ನಮ್ಮ ಜೀವನ ಇದೆ. ಆದರೆ ಗುರುಗಳಿಂದ ಪ್ರಾರ್ಥನೆ ಮಾಡಬೇಕಂತೆ, ಗುರುವನ್ನ ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ನನಗೆ ಅನುಗ್ರಹಿಸಿ ತೀರ್ಥಯಾತ್ರೆ ಮಾಡಬೇಕು ಅಂದರೆ. ಹಿಂದೆ ನಾವು ಜಗನ್ನಾಥದಾಸರ ಇದರಲ್ಲಿ ಕೇಳ್ತೀವಿ ನೋಡಿ, ಆ ಜಗನ್ನಾಥದಾಸರು ಪ್ರಾಣೇಶದಾಸರು ಅವರೆಲ್ಲ ನಾನು ತೀರ್ಥಯಾತ್ರೆಗೆ ಹೋಗಬೇಕು ಅಂತ, ಆಯ್ತಪ್ಪ ತಡಿ 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 ಅಂತ ಹೇಳ್ತಿರ್ತಾರೆ. ಒಂದು ದಿನ ಬೆಳಗ್ಗೆ 3:30 ಎಚ್ಚರ ಆಗುತ್ತೆ. ಆಗ ಹೊರಗೆ ಬರ್ತಾರೆ ಶಿಷ್ಯರು. ಬಂದಾಗ ಎಲ್ಲ ಕಪ್ಪಾದ ಸ್ತ್ರೀಯರು ಬಂದು ಆ ರಂಗವಲ್ಲಿಯನ್ನು ಹಾಕ್ತಾ ಇರ್ತಾರೆ. ದಾಸರ ಮುಂದೆ ಥಳಿ ರಂಗೋಲೆ ಎಲ್ಲ ಹಾಕ್ತಾರೆ. ಆಗ ಅವರು ಬಂದು ಕೇಳ್ತಾರೆ, ಅಮ್ಮ ನೀವೆಲ್ಲ ಯಾರು, ಇಷ್ಟು ಬೆಳಗಿನ ಜಾವದಲ್ಲಿ ಇಲ್ಲಿ ಬಂದು ಯಾರು ನೀವು ಹಾಕ್ತಾ ಇದ್ದೀರಾ ಅಂದರೆ, ನಾವೆಲ್ಲ ತೀರ್ಥಾಭಿಮಾನಿ ದೇವತೆಗಳು, ನಮ್ಮಲ್ಲಿ ಬಂದು ಎಲ್ಲರೂ ಬಂದು ಪಾಪವನ್ನು ಬಿಟ್ಟು ಹೋಗ್ತಾರೆ, ನಾವು ಪಾಪಗಳನ್ನು ತೊಳ್ಕೋಬೇಕಾದ್ರೆ ಇಂಥ ಮಹಾತ್ಮರ ಸೇವಾ ಮಾಡ್ತಾ ಇದ್ದೀವಿ. ಹಾಕಿದ ಮರುಕ್ಷಣದಲ್ಲಿ ಅವರಿಗೆ ಸುಂದರವಾದಂತಹ ದೇಹ ಬಂದು ಅವರೆಲ್ಲ ಹೊರಡ್ತಾರೆ. ನಮ್ಮನ್ನ ದರ್ಶನ ಮಾಡಿದ್ದೀರಾ ನೀವು ಅಂದರೆ ಇದು ನಿಮ್ಮ ಗುರುಗಳ ಅನುಗ್ರಹ ಅಂತ ತಿಳಿರಿ ಅಂತ ಹೇಳ್ಬಿಟ್ಟು ಹೊರಟ್ಬಿಡ್ತಾರೆ. ಹಾಗೆ ಗುರುಗಳ ಅನುಜ್ಞೆ ಇಲ್ಲದ ಮಾಡಿದ ತೀರ್ಥಯಾತ್ರೆ ಕೇವಲ ಐಹಿಕ ಸುಖಕ್ಕೆ ಕಾರಣವಾಗಬಹುದು, ಸುಖವನ್ನು ತಂದು ಕೊಡ್ಬೋದು. ಆದರೆ ಪಾರತ್ರಿಕ ಸುಖ ಬೇಕಾದರೆ ಗುರುವಿನ ಆಜ್ಞೆಯಂತೆ, ಸಮಸ್ತ ಕರ್ಮಗಳು ಗುರುಗಳ ಆಜ್ಞೆಯಂತೆ, ಗುರುಗಳ ಆಜ್ಞೆಯನ್ನು ಪಡೆದು ಮಾಡಿದಂಥದ್ದು ಪಾರತ್ರಿಕ ಸುಖಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ತಾರೆ. ಹೀಗೆ ಆ ಒಂದು ಪುಲಸ್ತ್ಯರ ಬಗ್ಗೆ ಅವರ ವಿಶೇಷವಾದಂಥ ಮಹಿಮೆ ಅಂದರೆ ಪ್ರಸಿದ್ಧ ತೀರ್ಥಕ್ಷೇತ್ರಗಳ ವರ್ಣನೆ ಮಾಡುವ ಮೂಲಕ ಮುಂದೆ ಬರುವಂತಹ ಎಲ್ಲ ಭಕ್ತರಿಗೆ ಒಂದು ಕೈಪಿಡಿಯಂತೆ ತೀರ್ಥಕ್ಷೇತ್ರಗಳ ಮಹಿಮೆಯನ್ನು ಪ್ರಕಟ ಮಾಡಿದ್ದಾರೆ ಪುಲಸ್ತ್ಯರು ಅಂತ ಹೇಳ್ತಾ, ಇಂತಹ ಪುಲಸ್ತ್ಯರಲ್ಲಿ ಆ ಒಂದು ವಿಭೀಷಣನನ್ನು ಪಡೆದ್ರು. ಮಾಲಿನಿ ಎನ್ನುವವಳಲ್ಲಿ ವಿಭೀಷಣನನ್ನು ಪಡೆದ್ರು. ವಿಭೀಷಣ ಯಾರು? ವಾಯುದೇವರು ಹನುಮಂತ ದೇವರ ಅನುಗ್ರಹವನ್ನು ಪಡೆದಂಥವನು ವಿಭೀಷಣ ಸಂಧ್ಯಾವಂದನೆ ಮಾಡಿ ಅರ್ಘ್ಯದ ನೀರನ್ನು ಚೆಲ್ಲಿದ್ರೆ ಹನುಮಂತ ದೇವರು ಹೇಳ್ತಾನೆ, ಎಲ್ಲಿ ಇದರಲ್ಲಿ ಬರುತ್ತೆ, ವಾಲ್ಮೀಕಿ ಋಷಿಗಳು ತಮ್ಮ ರಾಮಾಯಣದಲ್ಲಿ ಇದನ್ನು ಹೇಳ್ತಾರೆ, ನಾನು ಸಮುದ್ರವನ್ನು ದಾಟಿ ಬಂದೆ, ಆದರೆ ಆ ಒಂದು ಅರ್ಘ್ಯ ನೀರನ್ನು ಹಾಕಿದ್ನಲ್ಲ ಇದನ್ನು ನಾನು ದಾಟಿ ಹೋಗಲಾರೆ ಅಂತ ಹೇಳ್ತಾನಂತೆ. ಅದು ನನಗೆ ಆಗೋದಿಲ್ಲ, ಅಂತಹ ಮಂತ್ರೋಕ್ತವಾದಂತಹ ನೀರದು. ಅಂದರೆ ಹನುಮಂತ ದೇವರಿಂದ ಶ್ಲಾಘನೆಗೊಳಗಾಗಿ ಹನುಮಂತ ದೇವರು ಹೇಳ್ತಾರೆ, ಸ್ವಾಮಿ ವಿಭೀಷಣನನ್ನು ನಮ್ಮ ಪಕ್ಷಕ್ಕೆ ಸೇರಿಸಿಕೋ. ವಾಯುದೇವರು ರೆಕಮೆಂಡ್ ಮಾಡ್ತಾರೆ ರೀ ವಿಭೀಷಣನನ್ನು, ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ, ಏನಂ ದೂನಂ ಅನಾಥಂ ಉದ್ಧರ ಅಂತ ಆಮೇಲೆ ಮಾಡೋದು ಎಲ್ಲ ಜೀವರ ಪರವಾಗಿ. ಆದರೆ ಇಲ್ಲಿ ರಾಮದೇವರ ಪಕ್ಷಕ್ಕೆ ವಿಭೀಷಣನನ್ನು ಸೇರಿಸ್ಕೊಳ್ಬೇಕು ಅಂತ ಹೇಳಿ ಯಾರೋ ರೆಕಮೆಂಡ್ ಅಲ್ಲ, ಅಂದರೆ ಅಂಥ ವಾಯುದೇವರಿಂದ ಹನುಮಂತ ದೇವರಿಂದ ಅನುಗ್ರಹಿಸಲ್ಪಟ್ಟಂತಹ ವಿಭೀಷಣನ ತಂದೆ ತಾಯಿಗಳು ಅಂತ ತಿಳಿದು ನಾವು ಪುಲಸ್ತ್ಯರನ್ನ, ಅಂದರೆ ಮಾಲಿನಿ ಸಹಿತರಾದಂತಹ ಪುಲಸ್ತ್ಯರು, ಒಂದೇ ಆ ಒಂದು ಅವರ ಒಂದು ಪತ್ನಿಯ ಹೆಸರು ಹವಿರ್ಭುಕ್ ಅಂತ. ಯಾರು? ದೇವಹೂತಿ, ಕರ್ದಮ ಮತ್ತು ದೇವಹೂತಿಯ ಮಗಳು ಹವಿರ್ಭುಕ್ ಅಂತ. ಆ ಹವಿರ್ಭುಕ್ ಅನ್ನೋಳಿಗೆ ಇಷ್ಟೆಲ್ಲ ಹೆಸರಿದೆ ಅಂತಲೂ ಹೇಳ್ತಾರೆ, ಅಥವಾ ಬೇರೆಯವರು ಇರ್ಬೋದು. ಹಾಗಾಗಿ ಇದನ್ನು ನಾವು ಸ್ಮರಣೆ ಮಾಡ್ತಾ ವಿಭೀಷಣ
ಹನುಮಂತ ದೇವರು ರಾಮದೇವರ ಅನುಗ್ರಹವನ್ನು ಪಡೆದಂತಹ ವಿಭೀಷಣನ ತಂದೆ ತಾಯಿಗಳು ಅಂತ ಹೇಳ್ತಾ, ಭೀಷ್ಮಾಚಾರ್ಯರಿಗೆ ತೀರ್ಥಯಾತ್ರಾ ವಿಧಾನವನ್ನು ತಿಳಿಸಿಕೊಟ್ಟಂಥವರು ಅಂತನೂ ಸ್ಮರಣೆ ಮಾಡ್ತಾ, ಹೀಗೆ 10 ವಿಷಯಗಳನ್ನು ಸ್ಮರಣೆ ಮಾಡ್ತಾ ನಾವು ಪ್ರತಿನಿತ್ಯ ಸಪತ್ನೀಕರಾದಂತಹ ಪುಲಸ್ತ್ಯರ ಅಂತರ್ಗತ ಮುಖ್ಯ ಪ್ರಾಣಾಂತರ್ಗತ ವೇದವ್ಯಾಸ ದೇವರನ್ನು ಸ್ಮರಣೆ ಮಾಡ್ತಾ ಸರ್ವಂ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ತು.